ನಾಗರ ಪಂಚಮಿ ಹಬ್ಬದಂದು ನಾಗ ದೇವಸ್ಥಾನಕ್ಕೆ ತೆರಳಿ ಮಹಿಳೆಯರು ಹಾಲನೆರೆದು ಹಬ್ಬವನ್ನು ಆಚರಿಸುವುದು ವಾಡಿಕೆ. ಆದರೆ ಕಲಬುರಗಿಯಲ್ಲಿ ಪ್ರಗತಿಪರ ಚಿಂತಕರು ಬಡ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ನಾಗರ ಪಂಚಮಿಯನ್ನು ಬಸವ ಪಂಚಮಿ ಎಂದು ವಿನೂತನವಾಗಿ ಆಚರಿಸಿದರು. ಕಲ್ಲನಾಗರ ಕಂಡರೆ ಹಾಲನೆರೆವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂಬ ಬಸವಣ್ಣನವರ ವಚನದಂತೆ ಹಾಲನ್ನೇ ಕುಡಿಯದೆ ಹಾವಿಗೆ ಹಾಲನೆರೆಯುವ ಬದಲು ಬಡ ಮಕ್ಕಳಿಗೆ ಹಾಲು ವಿತರಿಸಿದರೆ ಅಪೌಷ್ಟಿಕತೆ ನಿವಾರಣೆ ಮಾಡಬಹುದು ಎಂಬ ಉದ್ದೇಶದಿಂದ ಹಾಗೂ ಮೌಢ್ಯಾಚರಣೆಯ ವಿರುದ್ಧ ಜಾಗತಿಕ ಲಿಂಗಾಯತ ಮಹಾಸಭಾ, ಮಾನವ ಬಂಧುತ್ವ ವೇದಿಕೆ, ಸಂಸ್ಕಾರ ಪ್ರತಿಷ್ಠಾನ, ಕಲಬುರಗಿ ಆರ್ಟ್ ಥಿಯೇಟರ್ ಸಹಯೋಗದಲ್ಲಿ ನಗರದ ಆದರ್ಶ್ ನಗರದಲ್ಲಿರುವ ಪದವಿ ಪೂರ್ವ ಕಾಲೇಜಿನಲ್ಲಿ ಬಡ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಬಸವ ಪಂಚಮಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಾಗರ ಪಂಚಮಿ ಹಬ್ಬ ಭಾರತ ದೇಶದ ಮೂಲ ನಿವಾಸಿಗಳಾದ ನಾಗ ಸಮುದಾಯ ಜನರನ್ನು ಕೊಂದಿರುವ ದಿನವನ್ನು ಹಾಗೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯರಾದ ದಿನವನ್ನು ಸಂಪ್ರದಾಯವಾಗಿ ವೈದಿಕರು ಶತಮಾನಗಳಿಂದ ನಾಗರ ಹಾವಿಗೆ ಹಾಲು ಎರೆಯುವ ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡುತ್ತಿರುವುದು ನೋಡಿದರೆ ನಮ್ಮ ಹಿರಿಯರನ್ನು ಕೊಂದಿರುವ ದಿನವನ್ನು ಖುಷಿ ಪಡುವಂತೆ ಮಾಡಿದ್ದಾರೆ. ಇದು ನಿಲ್ಲಬೇಕು, ನಿಜವಾದ ಇತಿಹಾಸ ಅರಿತು ಬಾಳಬೇಕು ಎಂದು ನಿವೃತ್ತ ಪ್ರಾಚಾರ್ಯರಾದ ವೈಜನಾಥ್ ಕೋಳಾರ್ ಅಭಿಪ್ರಾಯಪಟ್ಟರು. ಬಳಿಕ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಪ್ರಭುಲಿಂಗ್ ಅವರು, ಮಹಾಗಾಂವ್ಕರ್ ಇನ್ನು ನಾಡಿನಲ್ಲಿ ಮೌಢ್ಯತೆ, ಕಂದಾಚಾರ, ನಂಬಿಕೆಗಳ ಹೆಸರಿನಲ್ಲಿ ಪೌಷ್ಟಿಕ ಆಹಾರವನ್ನು ನೆಲಕ್ಕೆ ಚೆಲ್ಲುವ ಮೂಲಕ ಅಜ್ಞಾನ ಬೆಳೆಸುವುದನ್ನು ನಿಲ್ಲಿಸಬೇಕು. ವಿಜ್ಞಾನ, ಮಾಹಿತಿ, ತಂತ್ರಜ್ಞಾನ ಬೆಳೆಯುತ್ತಿರುವ ದಿನಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಬಸವಣ್ಣನವರು 12ನೇ ಶತಮಾನದಲ್ಲಿ ಕಾಯಕ ದಾಸೋಹದ ಮೂಲಕ ಆಹಾರದ ಮಹತ್ವ ಸಾರಿ ಹೇಳಿದ್ದಾರೆ. ಬಸವ ತತ್ವ ಚಿಂತನೆ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಒಟ್ಟಿನಲ್ಲಿ ಹಾಲು ಕುಡಿಯದ ಹಾವಿಗೆ ಹಾಲನ್ನೆರೆಯುವ ಬದಲು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಲು ಕುಡಿಸುವ ಮೂಲಕ ಅಪೌಷ್ಟಿಕತೆ ನಿವಾರಣೆಯ ಕುರಿತು ಸಂದೇಶ ಸಾರಲಾಯಿತು. ನಮಃ. ಇವತ್ತಿನ ದಿವಸ ಬಸವ ಪಂಚಮಿ. ನಾವು ಈ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಬಸವ ಪಂಚಮಿಯನ್ನು ಆಚರಿಸ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದರೆ, ನಾವು ಮೌಢ್ಯತೆಯಿಂದ ವಿಜ್ಞಾನದ ಕಡೆಗೆ ಬರುವ ಒಂದು ಹಾದಿ. ಬಸವಣ್ಣನವರು 12ನೇ ಶತಮಾನದಲ್ಲಿ ನಮಗೆ ತೋರಿಸಿಕೊಟ್ಟಂಥ ಯಾವುದೇ ಕಾಲಕ್ಕೂ ನಾವು ಯಾವ ಮೌಢ್ಯದಲ್ಲಾದರೂ ಅಳವಡಿಸ್ಕೊಳ್ಳೋಕ್ಕೆ ನಾವು ಕ್ವಶನ್ ಮಾಡಬೇಕಾಗ್ತದೆ. ಅದನ್ನು ನಾವು ಮುಗ್ಧವಾಗಿ ಯಾರೋ ಹೇಳಿದ್ರಂತೆ ಮೌಢ್ಯದಲ್ಲಿ ಹೋಗಬಾರ್ದು, ಆ ಮೌಢ್ಯದಿಂದ ಹೊರಗೆ ಬರೋಂಥದ್ದೇ ಕಾರ್ಯಕ್ರಮವೇ ಇದು ಬಸವ ಪಂಚಮಿ. ಇದು ನಿಮಿತ್ತವೇನು ಬಸವಣ್ಣನವ್ರದ್ದು ಇವತ್ತಿನ ದಿವಸ ಅವರು ಲಿಂಗೈಕ್ಯರಾಗಿರಂತ ಹೇಳ್ತಾ ಇವತ್ತು ನಾವು ಬಸವ ಪಂಚಮಿಯನ್ನು ಆಚರಿಸ್ತಾ ಇದ್ದೀವಿ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ನಮ್ಮೆಲ್ಲರಿಗೂ ಈ ಮೌಢ್ಯದಿಂದ ವೈದಿಕ ಧರ್ಮ, ಕಂದಾಚಾರ, ಮೌಢ್ಯಗಳಿಂದ ದೂರ ಮಾಡಿ ನಮಗೆ ಲಿಂಗಾಯತ ಧರ್ಮದಲ್ಲಿ ಕೊಟ್ಟಂಥ ಆಚಾರಗಳು, ವಿಚಾರಗಳು, ನಡೆಗಳು, ನುಡಿಗಳು, ವೈದಿಕ ಧರ್ಮದಲ್ಲಿಲ್ಲಂಥ ನಡೆನುಡಿಗಳಿಗಿರುವಂಥ ಭಿನ್ನತೆಯನ್ನು ತೋರಿಸ್ತಾ, ಅಲ್ಲಿರೋಂಥ ಮೌಢ್ಯವನ್ನು ಎತ್ತಿ ತೋರಿಸ್ತಾ, ಅವಕ್ಕೆಲ್ಲವೂ ಪರ್ಯಾಯವಾಗಿ ಕೊಟ್ಟಂಥ ಇದೊಂದು ಮಾರ್ಗ, ಇದೊಂದು ಸಂಸ್ಕೃತಿ ಅಂತ ಹೇಳಬೇಕು. ಇದೊಂದು ನಮ್ಮೆಲ್ಲರಿಗೂ ಏನಂದರೆ ಈ ಜನಾಂಗಕ್ಕೆ, ವಿಶ್ವದ ಜನಾಂಗಕ್ಕೆ ಇದೊಂದು ಮಾದರಿಯಾಗಿದೆ. ಅದೇ ಕಾರಣಕ್ಕಾಗಿ ನಮ್ಮ ಘನ ಸರ್ಕಾರ, ಕರ್ನಾಟಕ ಘನ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದೆ. ಆ ಅಡಿಯಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ಸ್ಕೂಲಲ್ಲಿ ಎಲ್ಲರೂ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಮಹನೀಯರು ಒಳ್ಳೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಾನು ಪ್ರಭುಲಿಂಗ್ ಮಹಾಗಾಂವ್ಕರ್, ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ, ಕಲಬುರಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಇಂದು ಬಸವ ಸಮಿತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆದರ್ಶನಗರದಲ್ಲಿ ಆಚರಿಸ್ತಿರೋದು ವಿಶ್ವಗುರು ಬಸವಣ್ಣನವರ ಲಿಂಗೈಕ್ಯವಾದ ದಿನ ನಿಮಿತ್ತ ನಾವೆಲ್ಲರೂ ಸೇರಿ ವಿದ್ಯಾರ್ಥಿಗಳು ವೈಜ್ಞಾನಿಕ ಮತ್ತು ವೈಚಾರಿಕತೆ ಮನೋಭಾವನೆಯನ್ನು ವಚನ ಸಾಹಿತ್ಯದಡಿಯಲ್ಲಿ ರೂಢಿಸಿಕೊಂಡು ತಮ್ಮ ಬಾಳನ್ನು ಹಸನು ಮಾಡಿಕೊಳ್ಳಿಕ್ಕೆ ಪ್ರೇರಣೆಯಾಗಲಿ. ಈ ನೆಲದ ಗಟ್ಟಿ ಸಾಹಿತ್ಯ, ವಚನ ಸಾಹಿತ್ಯ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರೆ ಅರಿವು, ಆಚಾರ, ಅನುಭವ ಅಳವಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಿಂದ ಎಲ್ಲರೂ
ಆ ಪ್ರಯತ್ನದಲ್ಲಿ ತೊಡಗೋಣ. ಕೇವಲ ತಿಂತಕ್ಕಂಥ ಪದಾರ್ಥಗಳನ್ನು ಭೂಮಿಗೆ ಚೆಲ್ಲಿ ವ್ಯರ್ಥ ಮಾಡೋದ್ರಿಂದ ಆ ಜಠರಾಗ್ನಿ ಜ್ವಾಲೆಯನ್ನು ಹಸಿವೆಯನ್ನು ಹಿಂಗಿಸ್ಕೊಳ್ಳಿಕ್ಕೆ ಆಹಾರ ಬಳಸೋಣ. ವಿದ್ಯಾರ್ಥಿಗಳು ಹಾಲನ್ನು ಕುಡಿದು ಪೌಷ್ಟಿಕಾಂಶದ ಕೊರತೆಯಿಂದ ನೀಗಲಿ, ಅದು ವ್ಯರ್ಥ ಆಗೋದು ಬೇಡ ಅನ್ನೋದು ಆ ಕಳಕಳಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ. ಇದು ಯಶಸ್ವಿಯಾಗ್ಯದ, ಮುಂದೆ ಯಶಸ್ವಿ ಆಗಲಿ ಅಂತ ಬಯಸ್ತಾ ಇದ್ದೀವಿ. ಸರ್ವರಿಗೂ ಶರಣಾರ್ಥಿಗಳು. ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ರಾಜು ಗಂಗಾಧರ್, ಉಪನ್ಯಾಸಕರಾದ ಜೆ ಮಲ್ಲಪ್ಪ, ಮುಖ್ಯ ಶಿಕ್ಷಕಿ ಪ್ರತಿಭಾ ದೇವೂರ್, ಸಂಸ್ಕಾರ ಪ್ರತಿಷ್ಠಾನದ ನಿರ್ದೇಶಕರಾದ ವಿಠ್ಠಲ್ ಚಿಕಣಿ, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಜವಳಿ, ಸುಂದರ್ ರಾಷ್ಟ್ರಾಭಿವೃದ್ಧಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಕಾಂಬಳೆ, ಮೈಲಾರಿ ದೊಡ್ಮನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.